ಅತಿಥಿ ಉಪನ್ಯಾಸಕರು ಮತ್ತೆ ರೈತ ಪರ ಹೋರಾಟಗಾರರನ್ನು 20 ಜನ ಪೊಲೀಸ್ ಅಧಿಕಾರಿಗಳು ಈ ಪ್ರೆಸರ್ ಆಗ್ತಿದ್ದಾರೆ ಇದನ್ನ ಕೈಬಿಡಿ ಅಂತ. ಇದಕ್ಕೆ ನೇರ ಕಾರಣ ಮೈಸೂರು ಜಿಲ್ಲಾಡಳಿತ, ಮೈಸೂರು DC ಮತ್ತೆ ಕಮಿಷನರ್ ಅವರು ಮತ್ತೆ DCP ಮೇಡಮ್ ಅವರು ನಾವ್ 2 ಸಲ ಹೋಗಿ ಭೇಟಿ ಮಾಡಿದಾಗ ಇದನ್ನ ಸಮಸ್ಯೆನ ಲಘುವಾಗಿ ತಗೊಂಡ್ರು. 19 ದಿನ ಮಾಡಿದಾಗ ಇದನ್ನ ಕಣ್ಣು ಕಾಣದೇ ಇರೋಂಥದ್ದು. ಇವತ್ತು CM ಮನೆಗೆ ಹೋಗ್ತೀವಿ ಅಂತ ಹೇಳಿದಾಗ ಈ ದಿನ ಯಾಕೆ ತಗೊಂಡ್ ಬಂದಿದ್ದೀರಿ? ಇವತ್ತು 22ನೇ ತಾರೀಕು 5,000 ಕುಟುಂಬಗಳನ್ನ ಏಕಾಏಕಿ ಹಾಕ್ಬೇಕಾದ್ರೆ ನೀವು ಹೆಂಗ್ ನ್ಯಾಯ ಕೊಡ್ತೀರಿ? ಮೈಸೂರು ಜಿಲ್ಲಾಡಳಿತ ಮತ್ತೆ ಪೊಲೀಸ್ ಇಲಾಖೆ ಇವತ್ತು ಒತ್ತಡ ಹಾಕ್ತೀರಿ, ಇದು ನ್ಯಾಯಸಮ್ಮತ ಅಲ್ಲ, ಇದು ಹೇಗೆ ಅಂತ. ಹೇಗೆ ಇದು ಸಾಧ್ಯ? ನಿಮಗೆ ಸುಪ್ರೀಂ ಕೋರ್ಟ್ ಆರ್ಡರ್ಗಳಿದೆ, ನೋಡಿದ್ದೀರಾ? ಶಾಂತಿಯುತ ಒಂದು ಮೆರವಣಿಗೆನ ಅಥವಾ ಪ್ರತಿಭಟನೆ ತಡಿಬಾರ್ದು ಅಂತ. ಆಮೇಲೆ ಆರ್ಟಿಕಲ್ 19(1) 2021 ಗೊತ್ತೇ ಓದ್ಕೊಂಡಿದ್ದೀರಾ? ನಿಮ್ಮ ಮಾತ್ರ ಮೇಲಿದ ಅಧಿಕಾರಿಗಳ ಪ್ರೆಜರ್ ಮಾತ್ರ ಇಲ್ಲಿ ಬಿಡ್ತೀರಾ. ಇಲ್ಲಿ ಯಾರು ನೋಡ್ತಾರೆ? ಯಾರು ಆತ್ಮಹತ್ಯೆ ಮಾಡ್ಕೊಂಡ್ರೆ ನಿಮ್ಮ ಇಲಾಖೆ, ಪೊಲೀಸ್ ಇಲಾಖೆ 1-2 ಜೀವಗಳನ್ನ ರಿಪ್ಲೇಸ್ ಮಾಡೋ ತಾಕತ್ತಿದ್ಯಾ? ಎರಡೂ ಇಲ್ಲ. ಈ ಕಡೆ ಸಮಸ್ಯೆನೂ ಬಗೆಹರಿಸಲ್ಲ, ಈ ಕಡೆ ನಿಮ್ಮ CM ಪ್ರೊಟೆಕ್ಷನ್ ಮಾಡ್ಕೊಳ್ಳಿ, ನಮ್ಗೇನು ಸಮಸ್ಯೆ ಇಲ್ಲ. ನಾವು ಎಲೆಕ್ಟೆಡ್ ಮಾಡಿರ್ತಕ್ಕಂಥ CM ಬಿಡ್ರಪ್ಪ ನಮ್ಮ ಜೊತೆ ಮಾತಾಡೋದಕ್ಕೆ. ನಮ್ಮ ಮನೆಗೆ ಬರ್ಬೇಕಾರೆ, ಓಟ್ ಕೇಳ್ಬೇಕಾರೆ ಅವ್ರ ಮನೆ ಪೊಲೀಸ್ ಎಲ್ಲ ನಾಯಿನೂ ಕರ್ಕೊ ಬರಲ್ಲ.